ದಸರಾ ಅಂದರೆ ನಮಗದು ಅದೊಂದು ಫೀಲ್ ಸರ್, ಅದೊಂದು ನಮ್ಮ ಅಸ್ಮಿತೆ ಅಂತಲೂ ಹೇಳ್ಬೋದು. ಸೊ ಬಾನು ಮುಷ್ತಾಕ್ ಅವರನ್ನ ಈ ಬಾರಿಯ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿರುವಂಥದ್ದು. ನೀವು ನಾಡ ದೇವಿಯನ್ನು ಒಪ್ಲಿಕ್ಕೆ ರೆಡಿ ಇಲ್ಲ, ನಾಡ ಧ್ವಜವನ್ನು ಒಪ್ಲಿಕ್ಕೆ ರೆಡಿ ಇಲ್ಲ, ನಾಡ ಹಬ್ಬವನ್ನು ಹೇಗೆ ಒಪ್ಕೋತೀರಿ ನೀವು? ಈ ಹಬ್ಬವನ್ನ ಯಾವ ಕ್ರಿಶ್ಚಿಯನ್ ಮತ್ತು ಯಾವ ಮುಸ್ಲಿಂ ಮನೆಯಲ್ಲಿ ಆಯುಧ ಪೂಜೆ ಮಾಡ್ತಾರೆ ನನಗೆ ತೋರಿಸಿ. ಅಂಬಾರಿಯ ತೇರಿನಲ್ಲಿ ದೇವಿಯನ್ನು ಕರ್ಕೊಂಡು ಬರ್ಬೇಕಾದ್ರೆ ಅಯ್ಯೇ ಚಾಮುಂಡಿ ಅಂತ ಕೈ ಮುಗಿದ್ರ ಮಾಡಿಲ್ವಲ್ಲ ನೀವು ಅದನ್ನ? ಸ್ನೇಹಿತರೆ ನಮಸ್ತೆ. ಈ ಸಂಜೆ ನ್ಯೂಸ್ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ನಮ್ಮೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕೀರ್ತಿ ಸರ್ ಇದ್ದಾರೆ. ಪ್ರಸ್ತುತ ವಿದ್ಯಮಾನಗಳ ಕುರಿತು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಶ್ರೀಯುತರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಸರ್, ದಸರಾ ಅಂದರೆ ಅದೊಂದು ಫೀಲ್ ಸರ್, ಅದೊಂದು ನಮ್ಮ ಅಸ್ಮಿತೆ ಅಂತಲೂ ಹೇಳ್ಬೋದು. ಸೊ ಬಾನು ಮುಷ್ತಾಕ್ ಅವರನ್ನ ಈ ಬಾರಿಯ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿರುವಂಥದ್ದು. ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ಇದೆಯಲ್ಲ, ಅದು ಕೇವಲ ಹಿಂದೂಗಳ ಹಕ್ಕು ಮಾತ್ರ ಅಲ್ಲ, ಯಾರು ಬೇಕಂದ್ರೂ ಬರ್ಬೋದು ಹೋಗ್ಬೋದು ಅಂತೇಳಿ. ಸೊ ಅದೆಲ್ಲ ಒಂದು ಕಡೆ ಭಾವನಾತ್ಮಕವಾಗಿ ಕೆರಳಿಸುವಂತೆ ಮಾಡ್ತಾ ಅಂತ ನಾವು ಹೇಳ್ಬೋದಲ್ವ ಸರ್? ನಾನು ಅದನ್ನೇ ಮಾತಾಡ್ತಾ ಇದ್ದೀನಿ, ನನ್ನ ವಿಡಿಯೋಸಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ಬಾನು ಮುಷ್ತಾಕ್ ಅವರನ್ನು ಯಾವುದೇ ಸರ್ಕಾರಿ ಕಾರ್ಯಕ್ರಮಕ್ಕೆ ಕರೆದ್ರೆ ನಮಗೇನು ಸಮಸ್ಯೆ ಇಲ್ಲ. ಸರ್ಕಾರಿ ಕಾರ್ಯಕ್ರಮಗಳು ಅಂದರೆ ಡೆಡಿಕೇಟೆಡ್ ಸರ್ಕಾರಿ ಕಾರ್ಯಕ್ರಮಗಳೇ ಬೇರೆ, ಇದು ಬರೀ ಸರ್ಕಾರಿ ಕಾರ್ಯಕ್ರಮ ಅಲ್ಲ. ಸರ್ಕಾರ ಅದನ್ನು ಆಚರಿಸುತ್ತೆ, ಸರ್ಕಾರ ಕಂಪ್ಲೀಟ್ಲಿ ಅದಕ್ಕೊಂದು ಬಜೆಟ್ ಇಡುತ್ತೆ, ಕೆಲಸ ಮಾಡುತ್ತೆ, ಓಕೆ. ಆದರೆ ಅದೊಂದು ಧಾರ್ಮಿಕ ಆಚರಣೆ. ನೀವು ನಾಡ ದೇವಿಯನ್ನು ಒಪ್ಲಿಕ್ಕೆ ರೆಡಿ ಇಲ್ಲ, ನಾಡ ಧ್ವಜವನ್ನು ಒಪ್ಲಿಕ್ಕೆ ರೆಡಿ ಇಲ್ಲ, ನಾಡ ಹಬ್ಬವನ್ನು ಹೇಗೆ ಒಪ್ಕೋತೀರಿ ನೀವು? ನಮ್ಮ ಪ್ರಶ್ನೆ ಇರೋದು, ಮೇಡಮ್ ನಿಮಗೆ ಬುಕ್ಕರ್ ಬಂದಿದೆ, ಸಂತೋಷ ಮೇಡಮ್. ನಮಗೆ ನಿಮ್ಮ ಜೊತೆಗೆ ದೀಪಾ ಮೇಡಮ್ಗೂ ಬಂದಿತ್ತು, ಅವ್ರನ್ನೂ ಕರಿಬೋದಿತ್ತಲ್ಲ. ನಿಮ್ಮ ಜೊತೆಗೆ ದೀಪ ಅವ್ರಿಗೂ ಬಂತಲ್ವಾ, ಅವ್ರಿಗೂ ಕರಿಬೋದಿತ್ತೆ. ಇಲ್ಲೇ ಮಡಿಕೇರಿ ಅವರು. ಇವರು ಬರೆದ ಕನ್ನಡದ, ಇವರು ಬರೆದಿದ್ದು 33 ವರ್ಷದ ಹಿಂದೆ, ಅದನ್ನು ಇವರು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಕ್ಕೆ ಅದಕ್ಕೆ ಬುಕ್ಕರ್ ಬಂದಿದ್ದು. ಅರ್ಥ ಆಯ್ತಾ? ಕರಿಬೋದಿತ್ತು ಅವ್ರನ್ನು ಅಂತ ನಮ್ಮದು. ಓಕೆ, ಪರವಾಗಿಲ್ಲ, ಇವ್ರನ್ನೇ ಕರೀತೀರ, ಕರೀರಿ, ಸಂತೋಷ. ಬಟ್ ಈ ಹಬ್ಬವನ್ನು ಎಲ್ಲರ ಹಬ್ಬ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಏನು, ಯಾರ್ದೇನು, ಯಾರು ಬೇಕಾದ್ರೂ ಆಚರಿಸ್ಬೋದು. ಯಾವ ಕ್ರಿಶ್ಚಿಯನ್ ಮತ್ತು ಯಾವ ಮುಸ್ಲಿಂ ಮನೆಯಲ್ಲಿ ಆಯುಧ ಪೂಜೆ ಮಾಡ್ತಾರೆ ನನಗೆ ತೋರಿಸಿ. ಯಾರ ಮನೆಯಲ್ಲಿ ನವರಾತ್ರಿ ಮಾಡ್ತಾರೆ ಅಂತ ನನಗೆ ತೋರಿಸಿ. ಯಾವ ಅನ್ಯ ಧರ್ಮೀಯರ ಮನೆಯಲ್ಲಿ ಗೊಂಬೆಗಳನ್ನು ಕೂರಿಸ್ತಾರೆ ಅಂತ ನನಗೆ ತೋರಿಸಿ. ಯಾವ ಅನ್ಯ ಧರ್ಮೀಯರ ಮನೆಯಲ್ಲಿ ಚಾಮುಂಡಿ ದೇವಿಗೆ ಪೂಜೆ ಮಾಡ್ತಾರೆ ಅಂತ ತೋರಿಸಿ. ನೋಡಿ, ಅಂಬಾರಿ ಬರೋದನ್ನು ನೋಡಲಿಕ್ಕೆ ವಿದೇಶದಿಂದ ಕ್ರಿಶ್ಚಿಯನ್ಸು ಬರ್ತಾರೆ. ಇವರು ಹೋಗಿದ್ದಿರ್ಬೋದು ಸಣ್ಣಲ್ಲಿದ್ದಾಗ. ನಾನು ನನ್ನ ತಂದೆ ತಾಯಿ ಜೊತೆಗೆ, ನಾನು ನನ್ನ ಕುಟುಂಬದ ಜೊತೆಗೆ ಬಾನು ಮುಷ್ತಾಕ್ ಮೇಡಮ್ ಹೇಳಿದ್ದಾರೆ, ದಸರಾ ನೋಡ್ಲಿಕ್ಕೆ ಹೋಗ್ತಾ ಇದ್ದೆ ಅಂತ. ದಸರಾ ನೋಡ್ಲಿಕ್ಕೆ ಹೋಗ್ತಿದ್ರಿ, ದಸರಾ ನೋಡುವಾಗ ಅಂಬಾರಿಯನ್ನು ನೋಡ್ತಾ ಇದ್ರಿ. ಆದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿ ಕೈ ಮುಗಿದು ಬಂದ್ರ? ಅಂಬಾರಿಯ ತೇರಿನಲ್ಲಿ ದೇವಿಯನ್ನು ಕರ್ಕೊಂಡು ಬರ್ಬೇಕಾದ್ರೆ ತಾಯಿ ಚಾಮುಂಡಿ ಅಂತ ಕೈ ಮುಗಿದ್ರ? ಇಲ್ವಲ್ಲ, ಮಾಡಿಲ್ವಲ್ಲ ನೀವು ಅದನ್ನು. ಇದು ಆಚರಣೆ. ದಸರಾ ಅಂದರೆ ಬರೀ ಎಕ್ಸಿಬಿಷನ್ನು ಅಲ್ಲ. ದಸರಾ ಅಂದರೆ ಬರೀ ಎಕ್ಸಿಬಿಷನ್ ಅಲ್ರಿ. ದಸರಾ ಅಂದರೆ ಬರೀ ಅರಮನೆಗೆ ಅಲಂಕಾರ ಅಲ್ಲ, ಅಂಬಾರಿಗೆ ಅಲಂಕಾರ ಅಲ್ಲ, ಆನೆಗಳು ಮೆರವಣಿಗೆ ಹೋಗುತ್ತಲ್ಲ ಅದು ಮಾತ್ರ ಅಲ್ಲ. ದಸರಾ ಶುರುವಾಗೋದು ಹೇಗೆ? ಅದಕ್ಕೊಂದು ಉದ್ಘಾಟಕರು ಬರ್ತಾರೆ. ಆ ಉದ್ಘಾಟಕರು ಅಲ್ಲಿರುವ ಚಾಮುಂಡಿ ತಾಯಿಯ ವಿಗ್ರಹಕ್ಕೆ ಪುಷ್ಪಾರ್ಚನೆಯನ್ನು ಮಾಡ್ತಾರೆ, ಆರತಿಯನ್ನು ಮಾಡ್ತಾರೆ. ಚಾಮುಂಡಿ ಬೆಟ್ಟದಿಂದ ಶುರುವಾಗುತ್ತೆ. ಅಲ್ಲಿಂದ ಒಂದು ಚಾಲನೆ ಸಿಕ್ಕೋದು ದಸರಾಗೆ. ಈಗ ಭುವನೇಶ್ವರಿಯನ್ನ ನಾವು ಭುವನೇಶ್ವರಿ ಅಂತ ಕನ್ನಡದ ತಾಯಿಯನ್ನು ಭುವನೇಶ್ವರಿ ಅಂತ ಕರೆದಿದ್ದಕ್ಕೆ ನಾನೊಬ್ಬ ಅಲ್ಪಸಂಖ್ಯಾತಳಾಗಿ ಅದನ್ನು ಹೇಗೆ ಒಪ್ಕೊಳ್ಳಿ ಅಂತ ಕೇಳಿದ್ರಿ 2023ರ ಒಂದು ಕಾರ್ಯಕ್ರಮದಲ್ಲಿ. ನಾವು ಹಳದಿ ಮತ್ತು ಕೆಂಪು ಬಣ್ಣವನ್ನು ನಾವು ಅರಿಶಿನ ಕುಂಕುಮ ಅಂತ ನೋಡ್ತೀವಿ ರೀ. ನೀವು ಅದನ್ನು ಅರಿಶಿನ ಕುಂಕುಮ ಅನ್ನುವ ಕಾರಣಕ್ಕೆ ನನಗೆ ಅದು ಹತ್ರ ಹೋಗಕ್ಕೆ ಬಿಡಲಿಲ್ಲ ನೀವು ಅಂತಂದ್ರಿ. ಅಲ್ಲಿಗೆ ನಿಮ್ಮ ಧರ್ಮದ ಆಚರಣೆಯ ಪ್ರಕಾರ ವಿಗ್ರಹ ಪೂಜೆ ತಪ್ಪು, ವಿಗ್ರಹ ಪೂಜೆ ಹರಾಮ್. ವಿಗ್ರಹ ಪೂಜೆ ಹರಾಮ್ ಆಗಿರುವ ಕಾರಣಕ್ಕೆ ನೀವೇನಂದ್ರಿ, ನಾನು ಒಪ್ಪಲ್ಲ, ಅದನ್ನು ನನ್ನ ದೂರ ಇಟ್ರಿ ನೀವು ಅಂತ ಹೇಳಿದ್ರು ಒಂದು ವೇದಿಕೆಯಲ್ಲಿ. ಸೊ ನಾನೀಗ ಹೇಳ್ತಾ ಇರೋದು, ಅವತ್ತು ನಾವು ಭುವನೇಶ್ವರಿ ಅಂತ ಕರೆದು ನಿಮ್ಮನ್ನು ದೂರ ಇಟ್ವಿ ಅಂತಾದರೆ, ಭುವನೇಶ್ವರಿಯನ್ನು ಒಪ್ಪದ ನೀವು ಇವತ್ತು ಚಾಮುಂಡೇಶ್ವರಿಗೆ ಹೇಗೆ ಹತ್ರ ಆಗ್ತೀರಿ, ಹೇಗೆ ಅಕ್ಸೆಪ್ಟ್ ಮಾಡ್ಕೋತೀರಿ? ಇನ್ಫ್ಯಾಕ್ಟ್ ಭುವನೇಶ್ವರಿಯನ್ನು ನಾವು ಮನೆಯ ದೇವರ ಕೋಣೆ ಒಳಗೆ ತರಲ್ಲ. ಭುವನೇಶ್ವರಿ ಫೋಟೋನ ಎಲ್ಲಿಡ್ತೀವಿ ನಾವು? ಎಲ್ಲ ಹಾಲಲ್ಲಿ ಬೇಕು ಅಂದರೆ ಇಟ್ಕೊಂಡಿರ್ತೀವಿ, ಅಥವಾ ರಾಜ್ಯೋತ್ಸವ ಸಂದರ್ಭದಲ್ಲಿ ಆಕೆಗೆ ಪೂಜೆ ಮಾಡ್ತೀವಿ, ಅಷ್ಟೇ ಬಿಟ್ಟರೆ ಭುವನೇಶ್ವರಿಗೆ. ಆಮೇಲೆ ನಮ್ಗೇನು ಗೊತ್ತಾ, ನಾನು ಹೇಳೋದು ಗೊತ್ತಿಲ್ಲ, ಬಾನು ಮುಷ್ತಾಕ್ ಅವ್ರು ಮೇಡಮ್ ಅವರಷ್ಟು ತಿಳ್ಕೊಂಡಿಲ್ಲ ನಾನು. ಬಟ್ ಆದರೆ ವಿಶ್ವದಲ್ಲಿ ಯಾವುದಾದ್ರೂ ಒಂದು ಭಾಷೆ
ಭಾಷೆಗೆ ದೇವತೆಯ ರೂಪ ಕೊಟ್ಟು, ಆಕೆಗೆ ಸೀರೆ ಉಡಿಸಿ, ಆಕೆಗೆ ಕುಂಕುಮ ಬಿಟ್ಟು, ಅರಿಶಿಣ ಕುಂಕುಮ ಬಿಟ್ಟು, ಆಕೆಗೆ ಹೂ ಮುಡಿಸಿ, ಆಕೆಗೆ ಆರತಿ ಬೆಳಗಿ ತಾಯಿ ಭುವನೇಶ್ವರಿ ಅಂತ ಪೂಜೆ ಮಾಡ್ತೀವಿ ಅಂದರೆ ವಿಶ್ವದ ಏಕೈಕ ಭಾಷೆ ಕನ್ನಡ ಭಾಷೆ. ಅಂಥ ತಾಕತ್ತಿರೋ ಭುವನೇಶ್ವರಿ ದೇವಿಯನ್ನು ನೀವು ಅಕ್ಸೆಪ್ಟ್ ಮಾಡಲಿಲ್ಲ. ಇವತ್ತು ನನ್ನ ಮನೆಯ ದೇವರ ಕೋಣೆಯೊಳಗಿರುವ ಚಾಮುಂಡೇಶ್ವರಿಯನ್ನು ನೀವು ಅಕ್ಸೆಪ್ಟ್ ಮಾಡ್ತಾ ಇದ್ದೀರಿ. ನನಗೆ ಅವ್ರ ಬಗ್ಗೆ ನಾನು ಹೇಳ್ತೀನಲ್ಲ, ಅವರ ನಿಲುವುಗಳ ಬಗ್ಗೆ ಈ ಹಿಂದೆ ನಿಮ್ಗೆ ಗೊತ್ತಿರಲಿ, ಅವರು ಇಸ್ಲಾಂನಲ್ಲಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಆಗ್ತಾ ಇರುವ ಅನ್ಯಾಯ ಅನ್ನೋ ವಿಚಾರದಲ್ಲಿ ಅವರೇನೋ ಮಾತಾಡಿದ್ರು ಅಥವಾ ಅದಕ್ಕೆ ಒಂದು ಹೋರಾಟವನ್ನು ಮಾಡಿದ್ರು ಅಂತ ಇಸ್ಲಾಂ ಧರ್ಮ ಇಡೀ ಕುಟುಂಬವನ್ನು ಇಡೀ ಕುಟುಂಬವನ್ನು 6 ತಿಂಗಳು ಹೊರಗಡೆ ಇಟ್ಟಿತ್ತು. ಆಯ್ತಾ? 6 ತಿಂಗಳು ಹೊರಗಡೆ ಇಟ್ಟಿತ್ತು. ಸೋಷಿಯಲ್ ಬಾಯ್ಕಾಟ್ ಅಂತಾರೆ, ಸೋಷಿಯಲ್ ಬಾಯ್ಕಾಟ್ ಮಾಡಿತ್ತು. ಅರ್ಥ ಆಯ್ತಪ್ಪ? ಅವರ ನಿಲುವುಗಳು, ಅವ್ರ ಚಿಂತನೆಗಳು ಅದು ಅವರಿಷ್ಟ ರೀ, ಅವ್ರ ಸೈದ್ಧಾಂತಿಕ ನಿಲುವುಗಳು, ಅದನ್ನು ನಾವು ಪ್ರಶ್ನೆ ಮಾಡಲ್ಲ. ಆದರೆ ಧಾರ್ಮಿಕ ಆಚರಣೆ ಅಂತ ಬಂದಾಗ ನನಗೆ ಇವಾಗ ಎಲ್ಲ ಡಿಬೇಟ್ಗಳಲ್ಲಿ ಕೂರ್ತಾರೆ. ಅವರೊಬ್ಬರು ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಅಂತ, ಸಾದಿಕ್ ಪಾಷಾ ಅವ್ರು ಗೊತ್ತಲ್ಲ, ತುಂಬ ಸ್ಪಷ್ಟತೆ ಇದೆ ರೀ. ನೀವು ಏನಾದರೂ ಮಾಡ್ರಿ, ನನ್ನ ಧರ್ಮ ಇದನ್ನು ಒಪ್ಪಲ್ಲ ಅಂತಾರು. ಏನು ಹೇಳುತ್ತೆ ನಿಮಗೆ ಕುರಾನ್? ವಿಗ್ರಹ ಪೂಜೆ ಮಾಡುವವರನ್ನ ಕಾಫೀರರು ಅಂತ ಕರೆಯುತ್ತೆ. ಕಾಫೀರರು ಪೂಜಿಸುವ ಒಂದು ದೇವತೆಯನ್ನ ಹೇಗೆ ಅಲ್ಲಾ ಹೊರತು ಬೇರೆ ಯಾರೂ ದೇವರೇ ಅಲ್ಲ ಅಂತ ಹೇಳುವವರು ಬಂದು ಪೂಜೆ ಮಾಡೋಕ್ಕೆ ಸಾಧ್ಯ? ನಾನು ಹೇಳ್ತಾ ಇರೋದು, ಅವ್ರು ಬಂದು ನಿಜವಾಗ್ಲೂ ಪುಷ್ಪಾರ್ಚನೆ ಮಾಡಿ ಆರತಿ ಬೆಳಗಿದ್ರೆ ನಂಗೆ ಸಂತೋಷ. ಬಟ್ ಅವ್ರು ಬಂದು ಇದಕ್ಕೆ ನನ್ನ ಧರ್ಮ ಒಪ್ಪಲ್ಲ ಅಂತ ಹೇಳಿ ಮಾಡದೇ ಇದ್ರೆ, ಇಷ್ಟೂ ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಉದ್ಘಾಟಕರಿಂದ ಪುಷ್ಪಾರ್ಚನೆ ಆಗಲ್ಲ, ಆರತಿ ಬೆಳಗಲ್ಲ. 2017ರಲ್ಲಿ ನಿಸಾರ್ ಅಹಮದ್ ಅವ್ರು ಬಂದಿದ್ರು, ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿದ್ರು. ಆಮೇಲೆ ಇವ್ರು ಕೇಳ್ತಾರೆ, ನೀವು ನಿಸಾರ್ ಅಹಮದ್ ಬಂದರೆ ಒಪ್ತೀರಾ, ಇವ್ರು ಬಂದರೆ ಒಪ್ಪಲ್ಲ ಅಂತಂದರೆ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ಕರ್ನಾಟಕದ ಭುವನೇಶ್ವರಿ ತಾಯಿಗೆ ತಾಯಿ ನಿನಗೆ ಅರ್ಪಣೆ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ಹೇಳಿದಂಥ ನಿತ್ಯೋತ್ಸವ ಕವಿಯವರು, ಅವ್ರಿಗೆ ಅಬ್ಜೆಕ್ಷನ್ ಇರಲಿಲ್ಲ. ಬಟ್ ನಿಮ್ಗೆ ಅಬ್ಜೆಕ್ಷನ್ ಇದೆ ಅಂತ ನೀವು ಹೇಳಿದಿರಿ. ನನಗೆ ಈಗಲೂ ಕೇಳೋದು, ಮೇಡಮ್ ನೀವು ನನ್ನನ್ನು ತಾಯಿ ಚಾಮುಂಡೇಶ್ವರಿನೇ ಕರ್ಸ್ಕೋತಾ ಇರೋದು ಅಂತ ಮಾತಾಡಿದ್ದೀರಿ, ತುಂಬ ಖುಷಿ ಪಟ್ಟಿದ್ದೀರಿ, ಬಾಗಿನ ತೊಗೊಂಡಿದ್ದೀರಿ. ಸಂಸದ ಯದುವೀರವರು ಒಂದು ಮಾತು ಕೇಳಿದ್ರು. ಏನು ಹೇಳಿದ್ರು? ನೀವು ಬನ್ನಿ, ಉದ್ಘಾಟನೆ ಮಾಡಿ, ಆದರೆ ಅದಕ್ಕೆ ಮುಂಚೆ ನಿಮ್ಮ ಹಿಂದಿನ ಹೇಳಿಕೆ ಏನಿದೆಯಲ್ಲ ಅದಕ್ಕೆ ಸ್ಪಷ್ಟನೆ ಕೊಡಿ ಅಂತ. ಆ ಸ್ಪಷ್ಟನೆ ಕೊಡ್ಬೋದಾ? ಕರೆಕ್ಟ್. ನಾನು ಅವತ್ತಿನ ದಿನ ಯಾವ ವಿಚಾರದಲ್ಲಿ ಅದನ್ನು ಹೇಳಿದೆ, ಯಾವ ಅರ್ಥದಲ್ಲಿ ನಾನು ಅದನ್ನು ಹೇಳಿದೆ, ಅವತ್ತಿನ ನನ್ನ ನಿಲುವು ಹಂಗಿತ್ತು, ಇವತ್ತು ನಾನು ಬದಲಾಗಿದೆ, ಏನಾದರೂ ಒಂದು ಹೇಳಿ ಬಂದು ಸ್ಪಷ್ಟನೆ ಕೊಟ್ಬಿಡ್ಲಿ. ಏನು ಪ್ರತಾಪ್ ಸಿಂಗ್ ಅವ್ರು ಏನು ಹೇಳಿದ್ರು? ಬನ್ನಿ ಮೇಡಮ್, ನೀವೇ ಬನ್ನಿ, ಸೀರೆ ಉಟ್ಕೊಂಡು ಕುಂಕುಮ ಇಟ್ಕೊಂಡು ಬನ್ನಿ, ಯಾಕಂದರೆ ಇದು ಹಿಂದೂ ಧಾರ್ಮಿಕ ಆಚರಣೆ, ನೀವು ಬನ್ನಿ ಮೇಡಮ್. ಕರೆಕ್ಟ್ ಅಲ್ವಾ? ಏನು ತಪ್ಪಿದೆ? ನಾನು ಹೇಳ್ತಾ ಇರೋದು ಒಂದು ನೋಡಿ, ಇವಾಗ ಅವರು ಪುಷ್ಪಾರ್ಚನೆ ಮಾಡಿದರೆ ಅವ್ರ ಧರ್ಮದ ಪ್ರಕಾರ ತಪ್ಪು, ಅವ್ರು ಪುಷ್ಪಾರ್ಚನೆ ಮಾಡಲಿಲ್ಲ ಅಂತಂದರೆ ನನ್ನ ಧರ್ಮದ ಪ್ರಕಾರ ತಪ್ಪು. ಸಾದಿಕ್ ಪಾಷಾ ಅವ್ರು ನೇರವಾಗಿ ಸರ್ಕಾರಕ್ಕೆ ಹೇಳ್ತಾರೆ, ಯಾಕ್ರಿ ಕರಿಬೇಕು ಸರ್ಕಾರ, ನಮ್ಮ ಧರ್ಮದವ್ರನ್ನ ಕರೆದು ನಿಮ್ಮ ಧರ್ಮದ ಪೂಜೆ ಮಾಡಕ್ಕೆ ಯಾಕ್ರಿ ಕರಿಬೇಕು, ಯಾಕೆ ನಮ್ಮಲ್ಲಿ ತಂದಿಡ್ತೀರಾ ಅಂತ ಸಾದಿಕ್ ಪಾಷಾ ಕೇಳ್ತಾರೆ. ಆದರೆ ಅಟ್ ದ ಸೇಮ್ ಟೈಮ್ ಒಪ್ಕೊಳ್ಳೋರು ಸಹಿತ ಇರ್ತಾರಲ್ಲ ಒಂದು ಕಡೆ, ಇಲ್ಲ ರೀ, ನನ್ನ ಧರ್ಮದಲ್ಲಿ ನಾನು ಬಂದು ವಿಗ್ರಹ ಪೂಜೆ ಮಾಡೋಕ್ಕಾಗಲ್ಲ ಅಂತ ಇವ್ರು ಹೇಳ್ಬೋದಿತ್ತೇನೋ. ಸರ್ ಇವರು, ನಾನು ಹೇಳ್ತೀನಲ್ಲ, ಇವರನ್ನು ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಅಧ್ಯಕ್ಷರನ್ನಾಗಿ ಮಾಡಲಿ, ಐ ಬಿ ಹ್ಯಾಪಿ. ಸರ್ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂದಿನ ವರ್ಷ ಇವರೇ ಸರ್ ಅಧ್ಯಕ್ಷರು ಮಾಡಿಬಿಡಿ. ಸರ್ ಅವ್ರು ಯಾವ ಸೇವೆ ಸಲ್ಲಿಸಿದಾರೋ ಅಲ್ಲಿ ಅವರಿಗೆ ಗೌರವ ಕೊಡಿ, ಆ ವೇದಿಕೆಯಲ್ಲಿ ಗೌರವ ಕೊಡಿ ಅಲ್ವಾ? ಕರೆಕ್ಟ್ ಸರ್. ಆ ವೇದಿಕೆಯಲ್ಲಿ ಗೌರವ ಕೊಡಿ ಸರ್, ಅದು ಅವ್ರ ಕ್ಷೇತ್ರ. ಒಂದು ಪುಸ್ತಕ ಪ್ರಾಧಿಕಾರ ಅಂತಿದೆ, ಕರ್ಕೊಂಡಾಗ ಅಧ್ಯಕ್ಷನ್ ಮಾಡ್ರಿ. ಹೌದು, ಮಾಡಿ, ಯಾರು ಬೇಡ ಅಂತಾರೆ? ಯಾರು ಅಬ್ಜೆಕ್ಷನ್ ಮಾಡಕ್ಕೆ ಸಾಧ್ಯ? ಬುಕ್ಕರ್ ಪ್ರಶಸ್ತಿ ಬಂದಿದೆ. ನಾನು ಹೇಳ್ತಾರೆ, ನಾನು ಅವರು ಒಳ್ಳೇದಕ್ಕೇನೆ ಫಸ್ಟ್ ನಾನು ಧ್ವನಿ ಎತ್ಬೇಕಾದ್ರೆ ನಾನು ತುಂಬ ಸ್ಪಷ್ಟತೆ ಇತ್ತು, ಮೇಡಮ್ ನಾನು ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಬುಕ್ಕರ್ಗೆ ರೆಸ್ಪೆಕ್ಟ್ ಕೊಟ್ಟು, ಬಟ್ ಆ ಭಾಷಣ ಕೇಳಿದ್ಮೇಲೆ ಛೇ ಹಿಂಗಿದೆಯಾ, ಹೆಂಗೆ ಹೇಳ್ಬಿಟ್ರು ಅವರು? ಭುವನೇಶ್ವರಿಯನ್ನು ನೀವು ದೇವರು ಅಂತ ಕರೆದ್ಬಿಟ್ಟು ಅವಳಿಗೊಂದು ವಿಗ್ರಹ ಮಾಡಿಬಿಟ್ಟು ಅಲ್ಪಸಂಖ್ಯಾತಳಾಗಿ ನನ್ನನ್ನು ದೂರ ಇಟ್ರಿ. ಭುವನೇಶ್ವರಿಯನ್ನು ಒಪ್ಪದವರು ಬಂದು ಚಾಮುಂಡೇಶ್ವರಿನ ಹಿಂಗೆ ಒಪ್ಕೋತಾರೆ. ಈಗ ಒಪ್ಕೋತಾರೆ. ಪ್ರಶ್ನೆ, ಯಾಕೆ ಪ್ರತಾಪ್ ಸಿಂಹ ಅವ್ರು ಮಾತಾಡ್ತಿದ್ದಾರೆ, ಯಾಕೆ ಅಶೋಕ್ ಅವ್ರು ಮಾತಾಡ್ತಾ ಇದ್ದಾರೆ, ಯಾಕೆ ವಿಜೇಂದ್ರ ಅವ್ರು ಮಾತಾಡ್ತಿದ್ದಾರೆ? BJP ಅವ್ರಾಗಿ ಮಾತಾಡ್ತಿಲ್ಲ ರೀ.
ಹಿಂದೂಗಳಾಗಿ ಹಿಂದೂಗಳಲ್ಲಿ ಹಿಂದೂಗಳಾಗಿ ಮಾತಾಡ್ತಿದ್ದಾರೆ ಅಷ್ಟೇ.